ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಇವತ್ತಿನ ಶಿವಾನುಭವ ಮಂಟಪದಲ್ಲಿ ನಮನಗಳನ್ನು ಸಲ್ಲಿಸಿ ಇವತ್ತಿನ ಮಾನವ ಜೀವನವನ್ನು ಸಾಫಲ್ಯಗೊಳಿಸಲು ಬಂದಂತಹ ಎಲ್ಲ ಶರಣ ಬಂಧುಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಮಾನವ ಜನ್ಮ ಹುಟ್ಟುವಂದಾಗ ಏನು ಮಾಡುವುದನ್ನು ಬಿಟ್ಟು ನಮ್ಮ ಕಾಯಕದಿಂದ ಬಂದದ್ದನ್ನು ಗುರುವಿನ ಜನ್ಮಕ್ಕೆ ಅರ್ಪಿಸುವಂತಹ ಮಾನವ ಜನ್ಮದ ಸಾರ್ಥಕತೆ ಆಗುವುದು ಹೆಣ್ಣು ಹಣ್ಣು ಮನೆಗಾಗಿ ದೇಹವನ್ನು ದಂಡಿಸಿ ಎಲ್ಲವನ್ನು ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಎಂಬಂತೆ ನಾವು ನೀವೆಲ್ಲರೂ ನಮ್ಮ ಕಾಯಕದಿಂದ ಬಂದದ್ದನ್ನು ವ್ಯರ್ಥ ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಬಂಧುಗಳೇ. ನಾವು ಬಸವಣ್ಣವರು ಹೇಳಿದರು, ಜಂಗಮ ಎನ್ನ ಪ್ರಾಣ ಜೀವಾನ್ವಯ ಜಂಗಮವೇ ಅನ್ನ ಪ್ರಾಣ ಜೀವಾನ್ವಯ ಎಂದು ಹೇಳಿದರು. ಜಂಗಮವೆಂದರೆ ಜಾತಿಯ ಜಂಗಮನಲ್ಲ, ಆತನು ಅಜಾತ ಜಂಗಮ. ಅಜಾತನೆಂದರೆ ಆತನ ವಿಮುಖ ಲಕ್ಷಣಗಳನ್ನು ಕಂಡು ಸನ್ಯಾಸಿಯಾದವನೇ ಜಂಗಮ. ನಾವು ಸನ್ಯಾಸಿಯಾಗುವುದೆಂದರೆ ಶಾಲೆ ಕಲಿತು ಸನ್ಯಾಸಿಯಾಗುವುದು ತಪ್ಪು ಬಂಧುಗಳೇ. ನಾವು ತನು ಮನ ಎಲ್ಲವನ್ನು ಗುರುವಿಗೆ ಅರ್ಪಿಸಿ ಈ ತನುವನ್ನು ಮನವನ್ನು ಲಿಂಗಕ್ಕೆ ಅರ್ಪಿಸಿದಾಗ ಮಾನವ ಜನ್ಮದ ಸಾರ್ಥಕತೆಯಾಗುವುದು. ನಾವು ಈ ಶರೀರವನ್ನು ದಂಡಿಸಿದಾಗ ಮಾನವ ಜನ್ಮದ ಸಾರ್ಥಕತೆಯಾಗುವುದು ಬಂಧುಗಳೇ. ಈಗ ನೀವು ಎಷ್ಟೋ ಕಾಯಕದಿಂದ ಬಂದದ್ದನ್ನು ವ್ಯರ್ಥ ಹಾಳು ಮಾಡಿಕೊಳ್ಳುತ್ತೇವೆ. ಬಸವಣ್ಣವರು ಹೇಳಿದರು, ಮಾಡಿ ಕಟ್ಟಲು ಮನವಿಲ್ಲದೆ ನೀಡಿ ಕಟ್ಟಲು ನಿಜವಿಲ್ಲದೆ ಮಾಡುವ ನೀನು ನಿಜಗಳ ಕೂಡಿಕೊಂಡಿತ್ತು ನಮ್ಮ ಕೂಡಲ ಸಂಗಮ ದೇವ. ಅದಕ್ಕೋಸ್ಕರ ನಾವು ನೀವೆಲ್ಲರೂ ಕಾಯಕದಿಂದ ಬಂದದ್ದನ್ನು ಇಂಥ ಶರಣರ ಪ್ರಸಾದದಲ್ಲಿ ಅಳವಡಿಸಿಕೊಂಡಾಗ ಮಾನವ ಜನ್ಮದ ಸಾರ್ಥಕತೆ ಇರುವುದು. ಇವತ್ತಿನ ಪೌರ್ಣಿಮೆ ಗುರು ಪೌರ್ಣಿಮೆ ಅಂದರೆ ನಮ್ಮ ಜಮಖಂಡಿಯ ಶ್ರೀಗಳೆಲ್ಲವನ್ನು ನಮ್ಮೆಲ್ಲರಿಗೆ ಸಾರಾಂಶವಾಗಿ ನೀಡಿದ್ದಾರೆ. ನಮ್ಮ ಕಲ್ಬಟ್ಟಿ ಶರಣರು ಎಲ್ಲರೂ ನಮ್ಮೆಲ್ಲರಿಗೆ ಅವರ ಅಮೃತವಾಣಿಯನ್ನು ಮಾನವ ಜನ್ಮದ ಸಾರ್ಥಕತೆ ಆಗುವ ಬಂಧುಗಳೇ. ನೀವೆಲ್ಲರೂ ಪ್ರತಿಯೊಂದಿಗೆ ಬಂದು ಇಂಥ ಶರಣರ ಕೇಳುತ್ತಾ ಕಾಲದಲ್ಲಿ ಮಾನವ ಜನ್ಮ ಹುಟ್ಟು ಸಾವು ಬಹುದಿಂದ ಬಿಡುಗಡೆಯಾಗುವುದು ಬಂಧುಗಳೇ. ಶರಣಾರ್ಥಿಗಳು.